ಹಾಯ್, ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್. ಇವತ್ತು ಶುಕ್ರವಾರ, ಇವತ್ತು ಗೌರಿ ಹಬ್ಬ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಾನು ಮೊದಲೇ ಹೇಳಿದಾಗೆ ನಾವೆಲ್ಲರೂ ಕೂಡ ಗೌರಿ ಗಣೇಶ ಹಬ್ಬನ ಊರಲ್ಲಿ ಮಾಡೋದು. ಅದರಿಂದ ನಾವೆಲ್ಲರೂ ಕೂಡ ಬೆಳಿಗ್ಗೆನೇ 6:30-7 ಗಂಟೆಗೆಲ್ಲ ರೆಡಿಯಾಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಊರ ಕಡೆ ಹೊರಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಒಂದೊಂದು ಸಲ ರಜಾ ಇರ್ತಿರಲಿಲ್ಲ ಗೌರಿ ಹಬ್ಬದ ಟೈಮಲ್ಲಿ. ಈ ಸಲ ರಜಾ ಕೊಟ್ಟಿದ್ದಾರೆ, ಅದರಿಂದ ಊರಲ್ಲಿ ಹಬ್ಬ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ ಗೌರಿ ಗಣೇಶ ಹಬ್ಬನ. ನಾವು ಗೌರಿ ಹಬ್ಬಕ್ಕೆ ಊರಲ್ಲಿ ಹೊಸ ನೀರು ತರಬೇಕು. ನಾವು ಶಿವರಾತ್ರಿ ಹಬ್ಬಕ್ಕೂ ಅಷ್ಟೇ ಮತ್ತು ಗೌರಿ ಗಣೇಶ ಹಬ್ಬಕ್ಕೂ ಅಷ್ಟೇ ಹೊಸ ನೀರು ತಂದು ಆ ಮಡಿ ನೀರಲ್ಲಿ ಅಡುಗೆಯನ್ನು ಮಾಡಿ ಆಮೇಲೆ ಎಡೆ ಇಡಬೇಕು, ದೇವ್ರಿಗೆ ಪೂಜೆ ಮಾಡಬೇಕು. ಅಮ್ಮ ಹೇಳಿದರು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆನೇ ರಾಹುಗಾಲ ಬರುತ್ತೆ, ಅದಕ್ಕಿಂತ ಮುಂಚೆ ಪೂಜೆ ಮುಗಿಸ್ಬಿಡೋಣ, ಹೊಸ ನೀರು ತರೋಣ ಅಂತ. ಅದರಿಂದ ಬೆಳಿಗ್ಗೆನೇ ನಾವು ಪೂಜೆ ಮುಗಿಸ್ಕೊಂಡು ಊರ ಕಡೆ ಹೊರಡ್ತಾ ಇದ್ದೀವಿ. ನಾವು ಆಲ್ರೆಡಿ ನಂಜನಗೂಡು ತಲುಪಿದ್ದೀವಿ. ನಂಜನಗೂಡಲ್ಲಿ ಪ್ರತಿ ಶುಕ್ರವಾರ ಸಂತೆ ನಡೆಯುತ್ತೆ. ಸಂತೆಯಲ್ಲಿ ದನಗಳು, ಹಸುಗಳು, ಕುರಿಗಳು ಅದೆಲ್ಲ ವ್ಯಾಪಾರ ಭಾರಿ ಜೋರಾಗಿ ನಡೀತಾ ಇರುತ್ತೆ ಅಲ್ಲಿ. ನಂಜನಗೂಡು ದೇವಸ್ಥಾನದಿಂದ ಮುಂದೆ ಹೊರಡ್ತಾ ಇದ್ದೀವಿ. ಇವತ್ತು ದೇವಸ್ಥಾನದಲ್ಲಿ ಅಷ್ಟು ರಶ್ ಇರಲಿಲ್ಲ, ಹಬ್ಬ ಇದ್ದಿದ್ದರಿಂದ ಜನಗಳೆಲ್ಲ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಇದ್ರು ಅನಿಸುತ್ತೆ, ಅದಕ್ಕೆ ಅಷ್ಟು ರಶ್ ಇರಲಿಲ್ಲ. ಅಲ್ಲಿಂದ ಊರ ಕಡೆ ಹೊರಟ್ವಿ. ಮಕ್ಳಿಗಿಬ್ರಿಗೂ ಊರಿಗೆ ಹೋಗ್ತಿದ್ದೀವಿನೋ ಅಂತ ಖುಷಿ ಇದ್ದರೆ ಅದ್ರ ಜೊತೆ ಸ್ವಲ್ಪ ಬೇಜಾರಿತ್ತು. ಯಾಕೆಂದರೆ ಬೆಳಿಗ್ಗೆನೇ ಬೇಗ ಎದ್ದು ರೆಡಿ ಮಾಡಿಸಿದ್ದೆ ಅಲ್ವಾ, ಅದರಿಂದ ಅವ್ರಿಗೆ ಸ್ವಲ್ಪ ನಿದ್ರೆ ಕಡಿಮೆ ಆಗಿತ್ತು. ಆದರೂ ಕೂಡ ಖುಷಿಯಲ್ಲಿ ಎದ್ದು ರೆಡಿಯಾಗಿ ಊರ ಕಡೆ ಹೋಗ್ತಾ ಇದ್ದೀವಿ. ಇನ್ನೇನು ನಾವಿವಾಗ ನಗರನ ತಲುಪಿದ್ವಿ. ನಮ್ಮ ಮೈಸೂರಿಗೆ ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ. ಅದೇ ರೀತಿ ಚಾಮರಾಜನಗರಕ್ಕೆ ಏನಂತ ಕರಿತೀವಿ ಗೊತ್ತಾ? ಜನಪದ ಕಲೆಗಳ ತವರೂರು ಚಾಮರಾಜನಗರ ಅಂತ ಕರಿತೀವಿ. ಈಗ ನಾವು ಚಾಮರಾಜನಗರಕ್ಕೆ ಬಂದ್ವಿ. ಈಗ ಪಚ್ಚಪ್ಪ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ಆಲ್ರೆಡಿ ಊರಲ್ಲಿ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಮತ್ತು ಹೊಸ ನೀರು ತರೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಹೋಗಿ ಪೂಜೆಗೆ ಜಾಯ್ನ್ ಆಗಬೇಕು. ಈಗ ಊರ ಕಡೆ ಹೋಗ್ತಾ ಇದ್ದೀವಿ. ಹೋಗಿ ತಲುಪಿದ್ವಿ. ಬಂದ ತಕ್ಷಣವೇ ಅನ್ವಿಕ್ ರಿಯೋ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ. ನಾವು ಊರಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಆಲ್ರೆಡಿ 8 ಗಂಟೆ ಆಗಿತ್ತು. ಊರಲ್ಲಿ ಎಲ್ಲರೂ ಕೂಡ ಪೂಜೆಗೆ ರೆಡಿ ಮಾಡಿದರು. ಮತ್ತು ದೇವ್ರ ಮನೆಯಲ್ಲಿ ನಾವು ಹೊಸ ನೀರು ತರೋ ತನಕ ಪೂಜೆಗೆಲ್ಲ ರೆಡಿ ಮಾಡಿದರು. ದೀಪ ಹಚ್ಚಿ ಪೂಜೆ ಮಾಡಬಾರ್ದು, ಹೊಸ ನೀರು ತಂದ ಮೇಲೆ ನಾವು ಪೂಜೆನ ಮಾಡ್ತೀವಿ ಒಳಗಡೆ. ಅದರಿಂದ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ, ಆದರೆ ಇನ್ನೂ ದೀಪ ಹಚ್ಚಿಲ್ಲ. ಈಗ ಎಲ್ಲರೂ ಕೂಡ ಹೊಸ ನೀರು ತರೋದಕ್ಕೆ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮೊದಲಿಗೆ ಎಲ್ಲ ಬಿಂದಿಗೆಗಳಿಗೆ ವಿಭೂತಿ ಮತ್ತು ಅರಿಶಿನ ಕುಂಕುಮ ಹಚ್ತಾ ಇದ್ದೀವಿ. ಟ್ಯಾಪ್ ಮೇಲೂ ಕೂಡ ವಿಭೂತಿ ಮತ್ತು ಅರಿಶಿನ ಕುಂಕುಮ ಇಟ್ಟು ಎಲ್ಲದಕ್ಕೂ ಕೂಡ ಹೂವು ಹಾಕಬೇಕು. ಹೂವು ಹಾಕಿದ್ಮೇಲೆ ಎಲೆ ಅಡಿಕೆ ಬಾಳೆಹಣ್ಣನ್ನು ಪೂಜೆಗೆ ಇಡ್ತೀವಿ. ಅದಾದಮೇಲೆ ಕಾಯಿ ಹೊಡೆದು ಪೂಜೆ ಸ್ಟಾರ್ಟ್ ಮಾಡ್ತೀವಿ.
ಕೂಡ ಪೂಜೆ ಮಾಡಿದ್ವಿ. ಪೂಜೆ ಆದಮೇಲೆ ಎಲ್ಲರೂ ಕೂಡ ಅರಿಶಿನ ಕುಂಕುಮ ತಗೊಂಡು ಹೊಸ ನೀರನ್ನ ಮನೆ ಒಳಗಡೆ ತೊಗೊಂಡೋಗ್ತಾ ಇದ್ದೀವಿ. ನಾವು ಹೊಸ ನೀರನ್ನ ಮನೆ ಒಳಗಡೆ ತೊಗೊಂಡೋಗೋಕ್ಕಿಂತ ಮುಂಚೆ ಬಾಗಿಲಲ್ಲಿ ಒಂದು ಸೈಡಲ್ಲಿ ಸೆಗಣಿಯನ್ನು ಇಟ್ಟಿರ್ತಾರೆ. ಅದನ್ನು ಎರಡೂ ಕಾಲಲ್ಲಿ ಟಚ್ ಮಾಡಿ ಆಮೇಲೆ ಮನೆ ಒಳಗಡೆ ಹೋಗಬೇಕು. ಅದು ಅವಾಗಿಂದ ನಡ್ಕೊಂಡು ಬಂದಿರೋ ಪದ್ಧತಿ. ಕಾಲು ಶುದ್ಧ ಆಗಿ ಮನೆ ಒಳಗಡೆ ಹೋಗಬೇಕು ಅಂತ, ಲಕ್ಷ್ಮೀ ಸಂಕೇತ ಅಂತ ಹೇಳ್ತಾಯಿದ್ರು ಅಮ್ಮ. ಹೊಸ ನೀರು ತಂದಾದಮೇಲೆ ನಾವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ಈಗ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಹೊಸ ನೀರು ತಂದಾಯ್ತಲ್ಲ, ಈಗ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದಾರೆ. ನಾವುಗಳು ಕೂಡ ಎಲ್ಲರೂ ಕೂಡ ಪೂಜೆ ಮುಗಿಸಿದ್ವಿ. ಗೌರಿ ಹಬ್ಬಕ್ಕೆ ಹೊಸ ನೀರು ತಂದಾಯಿತು ಮತ್ತು ದೇವ್ರ ಮನೆಯಲ್ಲಿ ಪೂಜೆನೂ ಕೂಡ ಮಾಡಾಯಿತು. ಈಗ ನೆಕ್ಸ್ಟು ಅಡುಗೆಗೆ ಎಲ್ಲರೂ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಲೆಗೆ ಪೂಜೆ ಮಾಡಿ ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅರಿಶಿನ ಕುಂಕುಮ ವಿಭೂತಿ ಹಾಕಿ ಹೂವು ಇಟ್ಟು ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾನು ಅಷ್ಟರಲ್ಲಿ ಎಲ್ರಿಗೂ ಕೂಡ ಕಾಫಿ ಕೊಡ್ತಾಯಿದ್ದೀನಿ. ಬೆಳಿಗ್ಗೆ ಪೂಜೆ ಎಲ್ಲ ಇದ್ದಿದ್ದರಿಂದ ಯಾರೂ ಕೂಡ ಕಾಫಿ ಕುಡ್ದೇ ಇರಲಿಲ್ಲ. ಅದಕ್ಕೆ ಕಾಫಿ ಕುಡ್ಕೊಂಡು ಫ್ರೆಶ್ ಆಗಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀವಿ. ತಿಂಡಿ ಮತ್ತು ಅಡುಗೆ ಎರಡೂ ಕೂಡ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಮ್ಮ ಇಲ್ಲಿ ಕಾಯಿ ಸೇರ್ಕೊಡ್ತಾ ಇದ್ದಾರೆ. ಭೂಮಿಕಾ ತರಕಾರಿ ಎಲ್ಲ ಹೆಚ್ಚಿಕೊಡ್ತಾ ಇದ್ದಾಳೆ. ನಾನು ಎಲ್ಲರಿಗೂ ಕೂಡ ಕಾಫಿ ಕೊಟ್ಬಿಟ್ಟು ನಾನು ಕೂಡ ಜಾಯ್ನ್ ಆದೆ. ಎಲ್ಲರೂ ಕೂಡ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಮೊದಲನೇದಾಗಿ ಗೌರಿ ಹಬ್ಬಕ್ಕೆ ಸ್ಪೆಷಲ್ ಏನಪ್ಪ ಅಂತಂದರೆ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಪಾಯಸ ಮಾಡ್ತಾಯಿದ್ದೀವಿ. ಅದರಿಂದ ಮೊದಲು ಸ್ವೀಟ್ನೇ ಸ್ಟಾರ್ಟ್ ಮಾಡೋಣ ಅಂತ ಪಾಯಸ ಮಾಡ್ತಾಯಿದ್ದಾರೆ ಆಂಟಿ. ಬೆಲ್ಲ ಕರಗಿರೋ ನೀರಿಗೆ ಕಾಯಿ, ಕಡಲೆ, ಗಸಗಸೆ, ಏಲಕ್ಕಿ, ಒಂದು 4-5 ಸ್ಪೂನಷ್ಟು ಅಕ್ಕಿ ಅದಷ್ಟು ಕೂಡ ರುಬ್ಬಿ ಸೇರಿಸಿ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಬೇಕು. ಈಗ ನಮಗೆ ಕಾಯಿ ಹಾಲು ಪಾಯಸ ರೆಡಿ ಆಯಿತು. ಪಾಯಸನ ಜಾಸ್ತಿ ಕುದಿಸ್ಬಾರ್ದು, ಅದು ಕುದಿಸಿದ್ರೆ ಅದು ಒಡೆದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ನೆಕ್ಸ್ಟು ನಾವು ಇವಾಗ ಕಾಳು ಗೊಜ್ಜು ಮಾಡೋಣ ಅಂತ ಅದಕ್ಕೆ ರೆಡಿ ಮಾಡ್ತಿದ್ದೀವಿ. ಮಸಾಲೆಗೆ ಏನೇನು ಬೇಕು ಅಂತ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಚಕ್ಕೆ, ಲವಂಗ, ಧನಿಯಾ ಪೌಡರು, ಖಾರದ ಪೌಡರ್ ಅದೆಲ್ಲನೂ ಕೂಡ ಹಾಕಿ ಮಸಾಲೆನ ರೆಡಿ ಮಾಡ್ತಾಯಿದ್ದೀವಿ. ಒಂದು ಕಡೆ ಎಣ್ಣೆ ಹಾಕಿ ಪಾತ್ರೆಗೆ ಅದಕ್ಕೆ ನಾವು ಕಟ್ ಮಾಡಿಟ್ಟಿರುವಂತಹ ತರಕಾರಿಗಳೆಲ್ಲನೂ ಹಾಕಿ ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಅದಷ್ಟು ಮಸಾಲೆಗಳನ್ನ ರುಬ್ಬಿರುವಂಥ ಮಸಾಲೆಗಳು ಮತ್ತು ಧನಿಯಾ ಪೌಡರು, ಖಾರದ ಪೌಡರು ಎಲ್ಲನೂ ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಮಾಡ್ತಾ ಒಂದು ಅದಕ್ಕೆ ಎಷ್ಟು ಬೇಕು ನಮಗೆ ಕಾಳು ಗೊಜ್ಜು ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ನಾವು ಆಲ್ರೆಡಿ 4-5 ಗಂಟೆ ಟೈಮ್ ಕಾಲ ನೆನೆಸಿರುವಂತಹ ಎಲ್ಲ ಕಾಳುಗಳನ್ನ 1-2 ವಿಷಲ್ ಬರ್ಸ್ಕೊಂಡಿದ್ವಿ. ಆ ಕಾಳುಗಳನ್ನೂ ಕೂಡ ಈ ತರಕಾರಿ ಒಳಗಡೆಗೆ ಸೇರಿಸ್ಬೇಕು. ಅದಾದಮೇಲೆ ಅದು ಎಷ್ಟು ಥಿಕ್ನೆಸ್ ಬೇಕು ಅಲ್ಲಿ ತನಕ ಒಂದು ಸ್ವಲ್ಪ ಫ್ರೈ ಮಾಡಿ ಆಫ್ ಮಾಡಿದ್ರೆ ಕಾಳು ಗೊಜ್ಜು ರೆಡಿ ಆಯಿತು. ಈಗ ಇನ್ನೊಂದು ಕಡೆ ತಿಳಿ ಸಾಂಬಾರು ಮಾಡೋಣ ಅಂತ ಟೊಮೊಟೊನ ಬೇಯಿಸ್ಕೊಂಡು ಒಂದು ಕಡೆ ಹುಣಸೆಹಣ್ಣು ಕೂಡ ನೆನೆಯೋಕ್ಕಿಟ್ಟಿದೆ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಒಗ್ಗರಣೆ ಮಾಡಿಕೊಂಡು ಆ ಒಗ್ಗರಣೆ ಮಾಡಿರೋದಕ್ಕೆ ಟೊಮೆಟೊನ ರುಬ್ಬಿ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ವಲ್ಲ ಆ ಟೊಮೆಟೊನ ರುಬ್ಬಿ ಹಾಕಬೇಕು. ಮತ್ತು ಹುಣಸೆಹಣ್ಣು ಹುಳಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದರದ್ದು ಜ್ಯೂಸನ್ನ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ, ಮೆಣಸಿನ ಪೌಡರು ಮತ್ತು ತಿಳಿ ಸಾಂಬಾರು ಪೌಡರು ಅಥವಾ ರಸಮ್ ಪೌಡರ್ ಯಾವ್ದು ಬೇಕಾದರೂ ಹಾಕ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ. ಇವಾಗ ಗೌರಿ ಹಬ್ಬಕ್ಕೆ ಮೇಯ್ನ್ ಆಗಿರುವಂತಹ ಅಡುಗೆ ಯಾವುದು ಅಂತಂದರೆ ಒತ್ತು ಶಾವಿಗೆ ಮಾಡ್ತಾಯಿದ್ದೀವಿ. ಇದಕ್ಕೆ ನೀರಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಅದಾದಮೇಲೆ ಅಕ್ಕಿಯನ್ನು ಸೇರಿಸಿ ಸ್ವಲ್ಪ ಅಕ್ಕಿ ಸೇರಿಸ್ಬೇಕು ನೀರಿಗೆ. ಅದು ಅನ್ನ ಆಗಿದೆ ಅಂದರೆ ಬೆಂದಿರಬೇಕು ಅಕ್ಕಿ. ಅದಾದಮೇಲೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಮುದ್ದೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಗಟ್ಟಿಗೆ ಮುದ್ದೆ ರೀತಿ ತಿರಿತಾ ಹೋಗಬೇಕು. ಕೆಲವರು ಅಕ್ಕಿಯನ್ನು ಆ್ಯಡ್ ಮಾಡ್ತಾರೆ, ಇನ್ನು ಕೆಲವರು ಬರೀ ಹಿಟ್ಟನ್ನೇ ಹಾಕಿ ಶಾವಿಗೆನ ಮಾಡ್ತಾರೆ. 2 ರೀತಿಲೂ ಕೂಡ ಮಾಡ್ಬೋದು. ಅದಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಚಿಮ್ಮಿಸಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಶಾವಿಗೆ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಹಿಟ್ಟನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತೆಳು ಆಯಿತು ಅಂತಂದರೆ ಅದು ಎಳೆಯಾಗಿ ನೀಟಾಗಿ ಬರಲ್ಲ, ಎಲ್ಲ ಪೀಸ್ ಆಗಿಬಿಡುತ್ತೆ. ಈಗ ಶಾವಿಗೆ ಜೊತೆ ತಿನ್ನೋದಕ್ಕೆ ಎಳ್ಳು ಸೂಸ್ಲನ್ನ ರೆಡಿ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಎಳ್ಳನ್ನು ಕಡಿಮೆ ಉರಿನಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿನಲ್ಲಿ ಅದನ್ನು ಪೌಡರ್ ಮಾಡಿದ್ರೆ ಎಳ್ಳು ಸೂಸ್ಲು ರೆಡಿ. ಶಾವಿಗೆ ಜೊತೆಗೆ ಎಳ್ಳು ಸೂಸ್ಲು ಮತ್ತು ಪಾಯಸ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಎಳ್ಳು ಸೂಸ್ಲುನ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳಲ್ಲಿ ಕೂಡ ಮಾಡ್ತಾರೆ. ಲೈಲಾನ್ ಎಳ್ಳು ಅಂತ ಸಿಗುತ್ತೆ, ಆ ಎಳ್ಳಲ್ಲಿ ಸೂಸ್ಲುನ ಮಾಡಿದ್ರೆ ಚೆನ್ನಾಗಿರಲ್ಲ. ಕಪ್ಪೆಳ್ಳಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಸಲ ಬಿಳಿ ಎಳ್ಳಲ್ಲಿ ಸೂಸ್ಲುನ ಮಾಡಿದ್ದೀವಿ. ಈಗ ಫೈನಲ್ ಆಗಿ ಒತ್ತು ಶಾವಿಗೆನ ಒತ್ತಬೇಕು. ಅದಕ್ಕೆ
ಶಾವಿಗೆ ಮಣೆ ಎಲ್ಲನೂ ಕೂಡ ತೊಳೆದು ತಂದಿಟ್ಟಿದ್ದೀವಿ. ಇವಾಗ ಮೊದಲನೇದಾಗಿ ಪಾಯಸ ಮಾಡಿದ್ದು, ಪಾಯಸ ಎಲ್ಲ ರೆಡಿಯಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ಇವಾಗ ಯಾರೂ ಟೇಸ್ಟ್ ಮಾಡೋ ಹಂಗಿಲ್ಲ, ಏಕೆಂದರೆ ಎಡೆಗಿಡಬೇಕು ದೇವ್ರಿಗೆ. ಅದಕ್ಕೆ ಇದು ಕಾಳು ಗೊಜ್ಜು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೆಕ್ಸ್ಟು ರಸಮ್, ಅದು ಕೂಡ ರೆಡಿಯಾಗಿದೆ. ಒಂದು ಕಡೆ ಎಳ್ಳು ಸೂಸ್ಲು ಕೂಡ ರೆಡಿ ಆಯಿತು. ಮತ್ತೊಂದು ಕಡೆ ರೈಸ್ಗೂ ಕೂಡ ಹಿಟ್ಟಾಗಿದೆ. ಇವಾಗ ಏನಿದ್ರು ಕೂಡ ಒತ್ತು ಶಾವಿಗೆನ ಒತ್ತಬೇಕಷ್ಟೇ ಇವಾಗ ಬ್ಯಾಲೆನ್ಸು. ಅದಕ್ಕೆ ಅನ್ವಿಕ್ ನಾನು ಒತ್ತೀನಿ ಫಸ್ಟ್ ಅಂತ ಹೇಳ್ತಾ ಇದ್ದಾನೆ. ಆಂಟಿ ಮೊದಲು ನೀನೇ ಒತ್ತಪ್ಪ ಆಯಿತು ಅಂತ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅವನಿಗೆ ಸ್ಟ್ರೆಂತ್ ಸಾಲಲ್ಲ, ಒಂದೇ ಸಲ ಹೋಗ್ಬೇಕದು, ಇಲ್ಲಾಂದರೆ ಅದು ಕಟ್ ಆಗಿಬಿಡುತ್ತೆ, ಶಾವಿಗೆ ನೀಟಾಗಿ ಎಳೆಗಳು ಬರಲ್ಲ. ಅವನು ಟ್ರೈ ಮಾಡ್ದ, ಆಗಲಿಲ್ಲ. ಆಮೇಲೆ ನಾವುಗಳೆಲ್ಲ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಈ ಒತ್ತು ಶಾವಿಗೆ ಮಾಡಬೇಕಾದ್ರೆ ಆ ಹಿಟ್ಟು ಬಿಸಿಯಾಗಿದ್ದಾಗಲೇ ಕೂಡ ಮಾಡಿಬಿಡ್ಬೇಕು, ಇಲ್ಲಾಂತಂದರೆ ಆ ಎಳೆಗಳೆಲ್ಲ ಬರಲ್ಲ ನೀಟಾಗಿ. ಅದಕ್ಕೆ ಬಿಸಿಯಲ್ಲೇ ಬೇಗ ಒತ್ಕೋಬೇಕು. ಅದಕ್ಕೇ ಒತ್ತು ಶಾವಿಗೆ ಅಂತ ಹೆಸರಿಟ್ಟಿರೋದು. ಎಲ್ಲರೂ ಸೇರಿ ಒತ್ತು ಶಾವಿಗೆನ ಒತ್ತಾಯಿತು. ಇವಾಗ ದೇವ್ರಿಗೆ ಎಡೆ ಇಡೋಕ್ಕೋಸ್ಕರ ಒಂದು ತಟ್ಟೆ ಒಳಗಡೆ ಬಾಳೆ ಎಲೆ ಇಟ್ಟು ನಾವು ಮಾಡಿರೋಂಥ ಅಡುಗೆಗಳೆಲ್ಲನೂ ಕೂಡ ಅದರಲ್ಲಿಟ್ಟು ದೇವ್ರಿಗೆ ಎಡೆ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಈ ಪೂಜೆ ಮಾಡಾದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋಣ ಅಂತ. ನಾವು ಇದಿಷ್ಟು ಅಡುಗೆಯನ್ನು ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ 10:30 ಆಗಿತ್ತು. ಅದಾದಮೇಲೆ ಎಲ್ಲನೂ ಕೂಡ ಎತ್ತಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿದ್ವಿ. ಊಟ ಅಲ್ಲ ಅಂದರೆ ತಿಂಡಿ ತಿಂದ್ವಿ. ಎಲ್ಲರೂ 10:30 ಆಗಿತ್ತಲ್ವ, ಅದರಿಂದ ಎಲ್ಲರೂ ಕೂಡ ಒಟ್ಟಿಗೆ ತಿಂಡಿ ತಿಂದ್ವಿ. ಎಲ್ಲರೂ ಕೂಡ ತಿಂಡಿ ತಿಂದ್ವಿ. ಮಧ್ಯಾಹ್ನದ ಊಟಕ್ಕೆ ಮಾವನವರ ತಂಗಿ ಮಗ ಮತ್ತು ಸೊಸೆ ಮಕ್ಕಳು ಕೂಡ ಬಂದಿದ್ದರು. ಅವರು ಕೂಡ ಊಟ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಅನ್ವಿಕ್ ಇಲ್ಲೇ ಟಿ ವಿ ನೋಡ್ತಾ ಕೂತಿದ್ದ. ಅದು ಯಾವಾಗ ಹೋಗಿ ಏನೋ ಒಂದು ಕೆಲಸ ಮಾಡಿಬಿಟ್ಟು ಬಂದಿದ್ದಾನೆ. ಅದು ಯಾವ ಕೆಲಸ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬನ್ನಿ. ಅವನಿಗೆ ಮುಜುಗರನ ಈ ರೀತಿ ಮಾಡಿಬಿಟ್ಟೆ ಅಂತ ಸಾರಿ ಕೇಳ್ತಾ ಇದ್ದ. ಏನು ಮಾಡಿದ್ದಾನೆ ಅಂತಂದರೆ, ಗ್ರೀಷ್ಮ ಮತ್ತು ಅನ್ವಿಕ್ ಇಬ್ಬರು ಕೂಡ ಆಟ ಆಡ್ತಾಯಿದ್ರಂತೆ. ಆವಾಗ ಬೇರೆ ಯಾವುದೋ ನಾಯಿ ಬರ್ತಾಯಿತ್ತು ಅಂತ ಕಲ್ಲು ಹೊಡಿತೀನಿ ಅಂತ ಹೋಗಿ ನಾಯಿ ಕಲ್ಲು ಹೊಡಿಯೋಕೆ ಹೋಗಿ ರೇಣು ಆಂಟಿ ಮನೆ ಕಿಟಕಿ ಗ್ಲಾಸ್ಗೆ ಕಲ್ಲು ಹೊಡೆದು ಅದೆಲ್ಲ ಪೀಸ್ ಮಾಡಿಟ್ಟಿದ್ದ. ಎಷ್ಟು ಶಾರ್ಪ್ ಇದೆ ನೋಡಿ. ಅವನು ಅದೇ ಬೇಜಾರಿನಲ್ಲಿ ಹೊರಗಡೆ ಇದ್ದಾನೆ, ಅಳ್ತಾ ಇದ್ದ. ಆಮೇಲೆ ಎಲ್ಲ ಸಮಾಧಾನ ಮಾಡಿದ್ವಿ, ಪರವಾಗಿಲ್ಲ ಬಿಡು ಆಯಿತು, ನೆಕ್ಸ್ಟ್ ಟೈಮ್ ಆ ಥರ ಎಲ್ಲ ಗ್ಲಾಸ್ಗೆಲ್ಲ ಹೊಡಿಬಾರ್ದು ಅಂತ. ಅದಕ್ಕೆ ಹೇಳ್ತಾ ಇದ್ದ, ನಂದಲ್ಲ ಅಮ್ಮ ತಪ್ಪು, ನಾಯಿ ಯಾಕೆ ಬಂತು ಅದಕ್ಕೋಸ್ಕರ ನಾನು ಹೊಡೆದಿದ್ದು ಅಂತ ವಾದ ಮಾಡ್ತಾ ಇದ್ದ. ಆಮೇಲೆ ಅಲ್ಲೇ ಇರ್ತೀನಿ ಅಂತ ಒಂದು 10 ನಿಮಿಷ ಹೊರಗಡೆನೇ ಇದ್ದ. ಎಲ್ಲರೂ ಇರ್ತಾರಲ್ವ ಒಳಗಡೆ, ಏನಾದರೂ ಒಂದೊಂದು ಕ್ವಶನ್ ಕೇಳ್ತಾ ಇರ್ತಾರೆ, ಯಾಕೆ ಹೊಡೆದೆ ಏನಾಯಿತು ಅಂತ ಹೊರಗಡೆನೇ ಇರ್ತೀನಿ 10 ನಿಮಿಷ ಅಂತ ಅಲ್ಲೇ ಇದ್ದ. ಅದಾದಮೇಲೆ ಮಧ್ಯಾಹ್ನ ಮತ್ತೆ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಮಾತಾಡ್ತಾ ಕೂತಿದ್ದೀವಿ. ಪಕ್ಕದ ಮನೆ ಒಬ್ಬರು ಅಜ್ಜಿ ಬಂದಿದ್ದರು, ಅವ್ರ ಜೊತೆ ಅಮ್ಮ ಮಾತಾಡ್ತಾ ಕೂತಿದ್ದಾರೆ. ಶೋಭಾ ಆಂಟಿನೂ ಕೂಡ ಅಲ್ಲೇ ಇದ್ದಾರೆ. ಗ್ರೀಷ್ಮ ವೆಂಕಟೇಶ್ ಅಂಕಲ್ ಜೊತೆ ಏನೋ ಮಾತಾಡ್ತಾ ಡ್ರಾಯಿಂಗ್ ಮಾಡ್ತಾ ಕೂತಿದ್ದಾಳೆ ರಂಗೋಲಿನಲ್ಲಿ. ಏನು ಬಿಡಿಸ್ತಿದ್ದಾಳೆ ಅಂತಂದರೆ, ಅವಳು ಡಕ್ನ ಬಿಡಿಸ್ತಾ ಇದ್ದಾಳೆ. ಅವಳಿಗೆ ಡ್ರಾಯಿಂಗಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತಾಳೆ. ಅಂದರೆ ಅನ್ವಿಕ್ ಒಂದು ರೀತಿ ಆದರೆ ಇವಳೊಂದು ರೀತಿ ಆಟ ಆಡ್ತಾ ಇರ್ತಾರೆ. ಇಬ್ಬರು ಕೂಡ ಒಂದೊಂದು ಕಡೆ ಆಟ ಆಡ್ತಾ ಕೂತಿದ್ದಾರೆ, ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಊರಿಗೆ ಬಂದರೆ ಏನಾದರೂ ಒಂದೊಂದು ಟೈಮ್ ಪಾಸ್ ಆಗೇ ಆಗುತ್ತೆ. ಈಗ ಅನ್ವಿಕ್ ಕೂಡ ಇಲ್ಲೇ ಬಂದು ಜಾಯ್ನ್ ಆದ ನಮ್ಮ ಜೊತೆಗೇ. ಗ್ರೀಷ್ಮ ಅನ್ವಿಕ್ ಇಬ್ಬರು ಕೂಡ ವೆಂಕಟೇಶ್ ಮಾಮೂಂಗೆ ಅವತ್ತು ಡ್ರ್ಯಾಗನ್ ಫ್ರೂಟು ಮತ್ತು ಹನಿ ಬೀಗಳು ಗೂಡು ಕಟ್ಟಿತ್ತಲ್ಲ ಅದೆಲ್ಲ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ವೆಂಕಟೇಶ್ ಅಂಕಲ್ ಹೇಳ್ತಾ ಇದ್ದಾರೆ, ಹನಿ ಬೀದು ಗೂಡು ಇಲ್ಲ ಕಣಪ್ಪ ಇವಾಗ, ಅದೆಲ್ಲ ಹೊರಟೋಗಿದೆ. ಆದರೆ ಅದ್ರದ್ದು ಗೂಡಲ್ಲಿತ್ತಲ್ಲ ಜೇನು, ಅದೆಲ್ಲ ತಗೊಂಡು ತಿಂದ್ವಿ, ಚೆನ್ನಾಗಿತ್ತು, ತುಂಬ ಸ್ವೀಟಾಗಿತ್ತು ಅಂತ ಹೇಳ್ಬಿಟ್ಟು ಅದ್ರದ್ದು ಗೂಡಿದೆ ತೋರಿಸ್ತೀನಿರು ಅಂತ
ತೋರಿಸ್ತಾ ಇದ್ದಾರೆ. ಅನ್ವಿಕ್ ಅದನ್ನು ನೋಡಿ ಖುಷಿ ಆಯಿತು. ಅದ್ರ ಜೊತೆ ಅದನ್ನು ಟಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಅದು ಸ್ವೀಟ್ ಇದ್ದಿದ್ದರಿಂದ ಇರುವೆಗಳಿದೆ, ಒಂದು ನಿಮಿಷ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಕೊಟ್ಟರು. ನಾನು ಕೂಡ ಇದೇ ಫಸ್ಟ್ ಟೈಮ್ ಅದನ್ನು ಹತ್ರದಿಂದ ಈ ರೀತಿ ನೋಡ್ತಾ ಇರೋದು ಮತ್ತು ಟಚ್ ಮಾಡ್ತಾ ಇರೋದು. ಅನ್ವಿಕ್ ಮತ್ತು ಗ್ರೀಷ್ಮ ಕೂಡ ಅದನ್ನು ಟಚ್ ಮಾಡಿ ಈ ರೀತಿ ಇದ್ದ ಗೂಡು ಅಂತ ನೋಡ್ತಾ ಇದ್ದಾರೆ ಇಬ್ಬರೂ ಕೂಡ. ಅಲ್ಲಿ ಮುಗಿಸ್ಕೊಂಡು ಈಗ ಹೊರಗಡೆ ಫೀಲ್ಡಲ್ಲಿ ಆಟ ಆಡ್ತೀವಿ ಅಂತ ಇಲ್ಲಿ ಕೋಳಿ ಗೂಡು ಹತ್ರ ಬಂದಿದ್ದಾರೆ. ಇಲ್ಲಿ ಕೋಳಿಗಳ ಜೊತೆ ಆಟ ಆಡಿಕೊಂಡು, ಮರಳು ಗುಡ್ಡೆ ಮೇಲೆ ಆಟ ಆಡಿಕೊಂಡು, ಅದಾದಮೇಲೆ ರಿಯೋ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಇನ್ನು ಅವ್ರ ಮನೆ ಒಳಗಡೆ ಬರೋದು ಈವ್ನಿಂಗ್ ಅಷ್ಟರಲ್ಲೇ ಬರೋದು ಅವರು. ಅಲ್ಲಿ ತನಕ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಅವ್ರಿಗೆ ಗೊತ್ತಾಗಲ್ಲ. ಅಷ್ಟು ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಊರಲ್ಲಿ. ಕೋಳಿಗೂಡ ಹತ್ರ ಹೋಗಿ ಕೋಳಿಗಳಿಗೆ ಹುಲ್ಲು ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ದಾರೆ. ನಾನು ಹುಲ್ಲು ತಿನ್ನುತ್ತಾ, ಅದು ಹುಲ್ಲು ತಿನ್ನಲ್ಲ, ಅದು ಕಾಳು ಅಥವಾ ಯಾವುದಾದ್ರೂ ಹಕ್ಕಿ ಇದ್ರೆ ಹಾಕಿ ತಿನ್ನುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಇಲ್ಲ ಅಮ್ಮ, ಹುಲ್ಲು ಕೊಟ್ಟರೆ ತಿನ್ನುತ್ತೆ, ತೋರಿಸ್ತೀನಿ ರೀ ಅಂತ ನನಗೆ ತೋರಿಸ್ತಾ ಇದ್ದ ಅನ್ವಿಕು. ಒಂದಷ್ಟು ಹುಲ್ಲನ್ನ ಕಿತ್ಕೊಂಡು ಅದನ್ನು ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ದಾನೆ. ಅದಾದಮೇಲೆ ಗ್ರೀಷ್ಮ ಅದು ಮಣ್ಣೆಲ್ಲ ಇತ್ತಲ್ಲ, ಅದಕ್ಕೆ ಅದು ಆ ಥರ ಬೇಡ, ಈ ರೀತಿ ತಿನ್ಸೋಣ ಅಂತ ತಿನ್ನಿಸ್ಬಿಟ್ಟು ಹೇಳ್ತಾ ಇದ್ದಾಳೆ ಅವಳು. ನೋಡಿ ಅಮ್ಮ ಹೆಂಗೆ ತಿಂತಿದ್ದೆ, ನೀವಿಲ್ಲ ಅಂತಿರಲ್ಲ ಅಂತ ಹೇಳ್ತಾ ಇದ್ಲು. ನಾವು ಮಕ್ಕಳಿಗೆ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳ್ಕೊಡೋದ್ರ ಜೊತೆಗೆ ಬದುಕು ಅಂತಂದರೆ ಏನು, ಅದರಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಜ್ಜಿ, ಮಾವ ಅತ್ತೆ, ಚಿಕ್ಕಮ್ಮ ಚಿಕ್ಕಪ್ಪ, ಆ ರೀತಿ ಎಲ್ಲ ಸಂಬಂಧಗಳು ಅಂತಂದರೆ ಏನು, ಅವ್ರಗಳ ಜೊತೆ ಇದ್ದಾಗ ಯಾವ ರೀತಿ ಸಂತೋಷ ಸಡಗರ ಇರುತ್ತೆ, ಅದನ್ನೆಲ್ಲನೂ ಕೂಡ ಅವ್ರಿಗೆ ತಿಳಿಸ್ಕೊಡ್ಬೇಕು. ಅದೇ ರೀತಿ ವಿದ್ಯೆ ಎಷ್ಟು ಮುಖ್ಯನೋ ವಿವೇಕನೂ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಸಂಜೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಅದಾದಮೇಲೆ ಎಲ್ಲರೂ ಕೂಡ ಕಾಫಿ ಮತ್ತು ಒಗ್ಗರಣೆ ಪುರಿನ ತಿಂತಾಯಿದ್ದೀವಿ. ಎಲ್ಲ ಒಟ್ಟಿಗೆ ಮಾತಾಡ್ತಾ ಕೂತಿದ್ದೀವಿ. ಅನ್ವಿಕ್ಗೆ ಸ್ಕೂಲ್ನಲ್ಲಿ ಅವನ ಫ್ರೆಂಡು ಪೇಪರ್ನಲ್ಲಿ ಯಾವ ರೀತಿ ಪಟಾಕಿ ಮಾಡಿ ಸೌಂಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದಂತೆ. ಅದಕ್ಕೆ ಸಂಜೆ ಆದಮೇಲೆ ಮನೆ ಒಳಗಡೆನೇ ಆಟ ಆಡಬೇಕಿತ್ತಲ್ಲ, ಅದಕ್ಕೆ ಪೇಪರಲ್ಲಿ ಆ ರೀತಿ ಪಟಾಕಿ ಥರ ಮಾಡೋದು, ಎಲ್ಲರ ಕಿವಿ ಹತ್ರ ಹೋಗಿ ಸೌಂಡ್ ಬರ್ಸೋದು, ಅದೇ ಥರ ಮಾಡ್ತಾಯಿದ್ದ. ಈಗ ಭೂಮಿಕನ ಜೊತೆ ಅದೇ ಆಟ ಆಡ್ತಾ ಇದ್ದಾನೆ. ಸಖತ್ ತರಲೆ ಥರ ಆಡ್ತಾಯಿದ್ದ. ಅವನಿಗೆ ಊರಿಗೆ ಬಂದರೆ ತುಂಬ ಖುಷಿ ಅವನಿಗೆ. ಅದೇ ರೀತಿ ಹೇಳ್ತಾ ಇರ್ತಾರೆ, ಇಲ್ಲಿ ಇಷ್ಟು ಖುಷಿಯಾಗಿರ್ತಾನಲ್ಲ, ಅಲ್ಲಿ ಬಂದು ಅವನು ಅಡ್ಜಸ್ಟ್ ಆಗ್ತಾನೆ ಮನೆಗೆ ಬಂದಾಗ ಅಂತ ಕೇಳ್ತಾ ಇರ್ತಾರೆ ಅಪ್ಪ ಮತ್ತು ಅಮ್ಮ. ಅವನು ಅದೇ ಥರ ಅಲ್ಲಿದ್ದಾಗ ಯಾವ ರೀತಿ ಇರಬೇಕು ಆ ರೀತಿ ಆಟ ಆಡ್ಕೊಂಡಿರ್ತಾನೆ. ಇಲ್ಲಿ ಬಂದಾಗ ಇಲ್ಲಿ ವಾತಾವರಣ ಅಂದರೆ ಸ್ಕೂಲ್ಗೆ ಹೋಗಬೇಕು, ಹೋಮ್ವರ್ಕ್ ಮಾಡಬೇಕು, ಇಲ್ಲಿ ಯಾವ ರೀತಿ ಇರಬೇಕು ಆ ರೀತಿ ಅಡ್ಜಸ್ಟ್ ಆಗಿಬಿಡ್ತಾನೆ. ಅದೊಂದು ಖುಷಿ ಆಗುತ್ತೆ ನನಗೆ. ಪಟಾಕಿನ ಯಾವ ರೀತಿ ಪೇಪರಲ್ಲಿ ಮಾಡಿ ಸೌಂಡ್ ಬರ್ಸೋದಂತ ನಂಗೆ ತೋರಿಸ್ತಾ ಇದ್ದಾನೆ ಅವನೀಗ. ಇದಿಷ್ಟು ಆಗೋಷ್ಟರಲ್ಲಿ ಸಂಜೆ ಊಟದ ಟೈಮ್ ಆಗಿತ್ತು. ಎಲ್ಲರೂ ಕೂಡ ಮಾತಾಡಿಕೊಂಡು ಊಟ ಮಾಡ್ತಾಯಿದ್ದಾರೆ. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.